ರೀತಿ ಅಂಧಗೆ ಕಣ್ಣನು ತೆರೆಸು ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನಯ ಪ್ರಾಣವು ಮೀಸಲು ನಿಮಗೆ ಈ ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ. ಜಾತ್ಯತೀತ ಜನತಾದಳದ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದ ಶಂಕರಮಠ ವಾರ್ಡಿನ ಅಧ್ಯಕ್ಷರು ನನ್ನ ಆತ್ಮೀಯ ಗೆಳೆಯನೂ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಏನಿವತ್ತು 50ನೇ ವಸಂತದ ಸಿಲ್ವರ್ ಜುಬ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಡೈಮಂಡ್ ಜುಬ್ಲಿ ತಪ್ಪಾಗಲಾರ್ದು. ಸೊ ಹಾಗಾಗಿ ಇವತ್ತೇನು ಅವರು ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ, ಭಗವಂತ ಅವ್ರಿಗಿನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಆಯಸ್ಸನ್ನು ಕೊಟ್ಟು ಅವರ ಕುಟುಂಬದಲ್ಲೂ ಕೂಡ ಅವ್ರಿಗೆ ನೆಮ್ಮದಿಯನ್ನು ಕೊಟ್ಟು ಅವ್ರ ಮಕ್ಕಳಿಗೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ, ಮತ್ತು ರಾಜಕೀಯ ಜೀವನದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭಾಶಯವನ್ನು ಕೋರ್ತೇನೆ. ಮತ್ತು ಅವ್ರು ಇನ್ನೂ ಹೆಚ್ಚು ಸೇವೆಯನ್ನು ಮಾಡುವಂಥ ಶಕ್ತಿ ಆ ತಾಯಿ ಜಗನ್ಮಾತೆ ನಗರದೇವತೆ ಅಣ್ಣಮ್ಮ ತಾಯಿ ಚಾಮುಂಡೇಶ್ವರಿ ಅವರಿಗೆ ಕರುಣಿಸಲಿ. ಇನ್ನೂ ಹೆಚ್ಚು ಸಮಾಜ ಸೇವೆಯನ್ನು ಮಾಡುವಂಥ ಕೆಲಸ ಅವರಿಂದ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭವನ್ನು ಕೋರಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಎಲ್ಲ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಜನತಾದಳ ಮುಖಂಡರು, ಕಾರ್ಯಕರ್ತರು ಎಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಅವರಿಗೆ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ಅವ್ರ ಕುಟುಂಬದಲ್ಲಿ ಒಳ್ಳೆ ನಗ್ನಗ್ತಾ ಅವರು 100 ವರ್ಷ ಬಾಳಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ಒಂದು ಹುಟ್ಟುಹಬ್ಬ ಭಾಳ ಸಂಭ್ರಮದಿಂದ ನಡೀತಾ ಇದೆ. ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಹಬ್ಬದ 50ನೇ ವರ್ಷದ ಅರ್ಧ ಸೆಂಚುರಿ ಮುಗಿಸ್ತಾ ಇದ್ದಾರೆ. ಅವರಿಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ಈ ಭಾಗದಲ್ಲಿ ಈ ನೆಕ್ಸ್ಟು ಈ ಇದಕ್ಕೆ ಕಾರ್ಪೊರೇಟ್ರಾಗಿ ಅವರು ಒಳ್ಳೆ ಜನಗಳು ಸೇವೆ ಮಾಡಲಿ. ಮತ್ತು ನಮ್ಮ JDS ಬಲವರ್ಧನೆ ಮಾಡಲಿಕ್ಕೆ ನಮ್ಮ ಬಾಬಿ ಶ್ರೀನಿವಾಸ್ ಇವರು ನಾವು ಮೊದಲೇ ಹೇಳ್ಬಿಟ್ಟಿದ್ದೀವಿ. ಯಾವುದು ಅಂತ ಹೇಳಿದ್ರೆ ನಮ್ಮ ವಿಷ್ಣುವರ್ಧನ್ ಅವ್ರದ್ದು, ಅಂಬರೀಷ್ ಅವ್ರದ್ದು ಇದೆಯಲ್ಲ ಕುಚಿಕು, ಸೇಮ್ ಹಂಗೇನೆ ಇವರಿಬ್ಬರು ಮಾಡ್ತಾಯಿದ್ದಾರೆ. ಈ ಭಾಗದಲ್ಲಿ ಓಡಾಡ್ತಾ ಇರೋದ್ರಿಂದ ನಮಗೂ ಒಂಥರ ತುಂಬ ಸಂತೋಷ ಆಗ್ತಾಯಿದೆ. ಇದೇ ರೀತಿ ಮಳೆನೂ ನೋಡಿ, ಈ ಟೈಮಲ್ಲಿ ಮಳೆ ಬರ್ತಿರಲಿಲ್ಲ, ಈ ಟೈಮಲ್ಲಿ ಮಳೆ ಬರ್ತಾಯಿದೆ ಅಂತಂದರೆ ನಮಗೆ JDSಗೆ ಒಂದು ಒಳ್ಳೆಯ ಸನ್ನಿವೇಶ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಶ್ರೀ ನಮ್ಮ ಪೂಜ್ಯ ರಾಧ ದೇವೇಗೌಡರು ಅಪ್ಪಾಜಿಯವರು ಹಾಗೂ ಕುಮಾರಣ್ಣವರು ಭಾಳ ಹೋರಾಟ ಮಾಡ್ತಿದ್ದಾರೆ. ಈ ಟೈಮಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ಒಳ್ಳೇದಾಗಬೇಕು ಅಂತ ಕೇಳಿಕೊಂಡು ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿ ಇವರಿಬ್ಬರಿಗೂ ಶಕ್ತಿ ತುಂಬಲಿ ಅಂತ ಹೇಳಿಕೊಂಡು ನಮ್ಮ ಈ ಶಂಕರಮಠ ವಾರ್ಡ್ಗೆ, ಮಹಾಲಕ್ಷ್ಮಿ ಲೇಔಟು ಭಾಗಕ್ಕೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಿಮಗೂ ಒಳ್ಳೆಯದಾಗಲಿ ಮಾಧ್ಯಮದವ್ರಿಗೆ. ಈ ಭಾಗದ ನಮ್ಮ ಹಿರಿಯರು ಹಾಗೂ ಹೆಚ್ಚಿನ ವಾರ್ಡ್ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ದೇವ್ರಿಗೂ
ಅವ್ರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಮತ್ತು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಅವರು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಬರಲಿ ಅಂತ ನಾವು ಆಶಿಸ್ತೀವಿ. ಆತ್ಮೀಯ ಸ್ನೇಹಿತರು ಅನ್ನೋದಕ್ಕಿಂತ ನಾವು ಒಂಥರ ಎಲ್ಲ ಅಣ್ಣ ತಮ್ಮದಿರಿದ್ದಂಗೆ. ಇವತ್ತು ಅವ್ರದ್ದು ಒಂದು ಭಗವಂತ ಈ ಭೂಮಿಗೆ ಕಳಿಸಿದ್ದಾರೆ. 50 ವರ್ಷ ಅವನಿಗೆ ಆಗಿದೆ ಇವತ್ತು. ಆ 50 ವರ್ಷದಲ್ಲಿ ಅವರು ಎಷ್ಟೋ ಜನಕ್ಕೆ ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿಕೊಂಡು ಅವ್ರ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಇಲ್ಲಿವರೆಗೂ ನಡ್ಕೊಂಬಂದಿದ್ದಾರೆ. ಆ ಭಗವಂತ ಅವರಿಗೆ ಆರೋಗ್ಯ ಆಯುಸ್ಸು ಮತ್ತು ಅವ್ರ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ನಮ್ಮ JDS ಪಕ್ಷಕ್ಕೆ ಅವರು ಇವತ್ತು ಶಂಕರಮಠ ವಾರ್ಡಿಂದ ಒಂದು ಬಲವಾಗಿ ನಿಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ JDS ಬಾವುಟನ ಆರಿಸಬೇಕು ಅಂತ ನಮ್ಮೆಲ್ಲ ನಾಯಕರ ಪರವಾಗಿ ಮತ್ತು ಮುಖಂಡರ ಪರವಾಗಿ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೂ ನಮ್ಮ ಮಾಧ್ಯಮದವ್ರಿಗೂ ನಾವೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ದನ್ನು ನೀವು ಪ್ರಚಾರ ಮಾಡಿ, ಒಳ್ಳೆ ಕೆಲಸಗಳಾಗಬೇಕು. ಈ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ನಮ್ಮ ಕುಮಾರಣ್ಣವ್ರ ಬಗ್ಗೆ ಕೆಲವರು ಅಪಪ್ರಚಾರಗಳು ಮಾಡ್ತಾರೆ. ಅವರು ಎಂಥ ಕೆಲಸ ಮಾಡಿದರು, ರೈತರ ಸಾಲ ಮನ್ನಾ ಇರ್ಬೋದು, ಮತ್ತು ಎಷ್ಟೋ ಫ್ಲೈಓವರ್ಗಳು ಅವರಿಂದನೇ ಆಗಿರ್ಬೋದು, ಮೆಟ್ರೋ ಟ್ರೈನ್ಗಳಾಗಿರ್ಬೋದು, ಎಷ್ಟೋ ಒಳ್ಳೆ ಕೆಲಸಗಳಾಗಿದೆ. ಈಗ ಬಂದಿರೋ ಸರ್ಕಾರ 1.5 ವರ್ಷ ಆಗ್ತಾ ಬಂತು, ಈ 1 ರೂಪಾಯಿದು ಕೆಲಸ ಮಾಡಿಲ್ಲ. ನೋಡ್ತಾ ಇದ್ದೀರಾ, ಎಲ್ಲ ರೋಡ್ ಕಿತ್ತೋಗಿದ್ದಾವೆ, ಎಲ್ಲ ಇದಾಗಿದ್ದಾವೆ. ಇಂಥ ಸಮಯದಲ್ಲಿ ನಾನು ಇದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಇನ್ನೂ ದೇವರು ಆರೋಗ್ಯ ಆಯುಸ್ಸು ನೆಮ್ಮದಿ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಪಕ್ಷ ಕಟ್ಟೋದು ಮತ್ತು ನಮ್ಮ ಜೊತೆಲಿ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. 7 ವಾರ್ಡಲ್ಲಿದೆ. 7 ವಾರ್ಡಲ್ಲಿ ನಾವು 7 ಮಾಡೋ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರು ತುಂಬ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಭದ್ರಕೋಟಾಗಿದ್ದೀವಿ. ನಾವು ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ. ಕುಮಾರಣ್ಣ ಏನು ಹೇಳ್ತಾರೋ ಅತಿ ಇನ್ನೂ ಡಬಲಾಗಿ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆ ನಮ್ಮ ದಯಾನಂದ ಮೂರ್ತಿ ಅನ್ನೋರು ಇದಕ್ಕೆ ಎಲ್ಲ ಏನು ದೊಡ್ಡ ಏನಿದಾರೋ ನಮ್ಮ ಜೊತೆಗೆ ಉಳ್ಕೊಂಡ್ರೆ ಸಾಕು. ನಾವು ಕಷ್ಟ ಬಿತ್ಕೊಂಡು ಹೋಗ್ತೀವಿ. ನಮ್ಗೆ ಬೆಂಬಲಿಗೆ ಹಿಂದೆ ಬೆಂಡ್ ತಟ್ಟರೆ ಸಾಕು. ನಮ್ಮ ಮುಂದೆ ನುಗ್ಕೊಂಡು ಹೋಗಿ JDS ಬಾವುಟನ ಹತ್ತಿಸ್ತೀವಿ. BBMP ಎಲೆಕ್ಷನ್ ಬರ್ತದೆ. ಸಂಘಟನೆ ಮಾಡೋಣ. ಸಂಘಟನೆ ಮಾಡಿ ದೊಡ್ಡವರು ಯಾರಿಗೆ ಏನು ಮಾಡ್ತಾರೋ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ. ಅವ್ರು ಗೆಲ್ಸೋಣ. ಸರ್, ಇವತ್ತು ನಿಮ್ಮ ಜನ್ಮದಿನ, ನಿಮ್ಮ ಫಾಲೋವರ್ಸ್, ಅಭಿಮಾನಿಗಳು, ಸ್ನೇಹಿತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಮ್ಮ JDS ಕಾರ್ಯಕರ್ತರು, ಮುಖಂಡರು, ಪದಾಧಿಕಾರಿಗಳು ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ನಿನ್ನೆಯಿಂದ ನೋಡ್ತಾ ಇದ್ದೀನಿ ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ತುಂಬ ಪಾಪ ಅಭಿಮಾನಿಗಳು ಮಾಡ್ತಾಯಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತೈತೆ. ನಾನು ಇರಲ್ಲ, ನಾನು ಎಲ್ಲ ಹೋಗ್ಬೇಕು ಅಂತ ಹೇಳಿದ್ದೆ. ಕಾರ್ಯಕರ್ತರು ಬಿಡಲಿಲ್ಲ, ಫೋನ್ ಮಾಡಿ ಇಲ್ಲ ಇರಲೇಬೇಕು ಅಂತ ಮಾಡಿದ್ರು. ಏನೋ ಅವ್ರಿಗೆಲ್ಲ ಧನ್ಯವಾದಗಳು, ಹೃದಯ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಶ್ರೀನಿವಾಸ್ ಅವರು ಅತ್ಯಂತ ಸಂಘಟನೆ ಮಾಡತಕ್ಕಂತಹ ಒಬ್ಬ ಪದಾಧಿಕಾರಿ ಅವರು ನಿಜವಾಗ್ಲೂ. ಸೊ ಅವರಿಗೂ ದೇವರು 100 ವರ್ಷ ಆಯುಷ್ಯ ನೀಡಲಿ. ಅದೇ ರೀತಿಯಾಗಿ ಬರುವ ಮುಂದಿನ ವರ್ಷದೊಳಗಾಗಿ ಅವ್ರಿಗೊಂದು ಒಳ್ಳೆಯ ಅಧಿಕಾರ ನೀಡಲಿ. ಇವಾಗ ಅವರು ವಾರ್ಡ್ ಅಧ್ಯಕ್ಷರ ಅದಕ್ಕಿಂತ ಕೂಡ ಒಂದು ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಬಂದಂಥ ಎಲ್ಲ ಪದಾಧಿಕಾರಿಗಳು ಕೂಡ, ಯಾಕಂದರೆ ಬರ್ತಕ್ಕಂಥ ಮುಂದಿನ ವರ್ಷ ಬರೋಕ್ಕಿಂತ ಮುಂಚೆ ಯಾವುದೋ ಇಲೆಕ್ಷನ್ ಬರೋ ಪಾಸಿಬಿಲಿಟಿ ಇದೆ. ಅದೇ ರೀತಿಯಾಗಿ ನಮ್ಮ ಪದಾಧಿಕಾರಿಗಳು ರೀಶಫಲ್ ಆಗುವಂಥ ಪ್ರಶ್ನೆ ಇದೆ. ಯಾಕಂದರೆ ಇತ್ತೀಚೆಲ್ಲ ಕುಮಾರಣ್ಣ ಹೇಳಿದ್ದಾರೆ, ಸಂಕ್ರಾಂತಿ ಕಳೆದ ನಂತರ ಎಲ್ಲನೂ ಚೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಲ್ಲ ಪದಾಧಿಕಾರಿಗಳು, ಶ್ರೀನಿವಾಸ್ ಮಾತ್ರ ಅಲ್ಲ, ಎಲ್ಲ ಪದಾಧಿಕಾರಿಗಳು ಕೂಡ ಒಂದು ಒಳ್ಳೆಯ ಅಧಿಕಾರ ಬರಲಿ ಮತ್ತು ಒಳ್ಳೆಯ ಒಂದು ದೇವರು ಅವ್ರಿಗೆಲ್ಲರಿಗೂ ಆಯುರಾರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೇನೆ.